ನೀವು ಈ ಸೀರೆನ ಅವ್ರಿಗೆ ಕೊಟ್ಟು ಉಟ್ಕೊಂಡು ಬರಕ್ಕೆ ಹೇಳಿ ಪ್ಲೀಸ್. ಅಲ್ಲ ಮೇಡಮ್, ಇದನ್ನ ನೀವೇ ಲೀಲಾ ಮೇಡಮ್ ಹತ್ರ ಕೊಡ್ಬೋದಿತ್ತಲ್ವಾ? ಇಷ್ಟೆಲ್ಲ ಆದಮೇಲೂ ನಾನು ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅವ್ರು ನನ್ನ ಮಾತು ಕೇಳ್ತಾರ? ಲೀಲಾ ಅವರು ಈ ಮನೆಗೆ ತಕ್ಕನಾದ ಸೊಸೆ ಅಲ್ಲ ಅನ್ನೋದಷ್ಟೇ ನನ್ನ ವಾದ ಆಗಿತ್ತು. ಆದರೆ ಈಗ ಅಜ್ಜಿನೇ ಅವ್ರನ್ನ ಒಪ್ಕೊಂಡು ಕಂಪ್ನಿನಲ್ಲಿ ಪಾಲು ಕೊಟ್ಟ ಮೇಲೆ ನಾನು ಒಪ್ಕೋಬೇಕಾಯ್ತು. ಎಲ್ಲ ಟೈಮ್ ಅಷ್ಟೇ ವಿಶ್ವರೂಪ್. ಸೊ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಇದೊಂದು ಕೆಲಸ ಮಾಡಿಕೊಡಿ. ಅವ್ರಿಗೆ ಇಷ್ಟೆಲ್ಲ ಒಳ್ಳೇದು ಬಯಸ್ತಿದ್ದೀರಲ್ಲ, ಅಷ್ಟು ಸಾಕು. ನಾನು ಕೊಡ್ತೀನಿ, ನೀವು ಯೋಚನೆ ಮಾಡಬೇಡಿ. ಈ ಸಲ ನಾನು ಮಾಡಿರೋ ಪ್ಲ್ಯಾನ್ ಹೇಗಿದೆ ಅಂದರೆ, ಇದು ಸೀರೆ ಅಲ್ಲ, ಶೂಲ. ಲೀಲಾ ಈ ಸೀರೆನ ಉಟ್ಕೊಂಡ್ರೆ ಸಾಕು, ಅವಳಿಗೆ ಗೊತ್ತಿಲ್ದ ಹಾಗೆ ಡೇಂಜರ್ ಝೋನ್ಗೆ ಹೋಗ್ತಾಳೆ. ಹೋದ್ಮೇಲೆ ಡೈರೆಕ್ಟ್ ಎಲಿಮಿನೇಷನ್. ನಂಗೆ ಹಸು ಹಾಲು ಯಾವುದು ಕಳ್ಳಿ ಹಾಲು ಯಾವುದು ಅಂತ ನಂಗೆ ಗೊತ್ತಾಗಲ್ವಾ? ಬೆಳ್ಳಗಿರೋದೆಲ್ಲ ಹಾಲೆ ಅಂತ ಅನ್ಕೋತೀನಂತ ನಮ್ಮ ದುರ್ಗಾ ಮೇಡಮ್ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಅವ್ರು ಆಡಿದ ಮಾತಲ್ಲಿ ನಂಗೆ ಚೂರೇ ಚೂರು ನಂಬಿಕೆ ಬರಲಿಲ್ಲ. ಈ ಸೀರೆಯಲ್ಲಿ ಅಷ್ಟೇನು ವಿಷಯ ಇದೆಯೋ ಏನೋ. ಸೀರೆ ನೀನು ಇಲ್ಲೇ ಇರು, ಐ ಆಮ್ ಸಾರಿ. ಧರ್ಮ ಕರ್ಮ ನೋಡಿಕೊಂಡು ಯಾರ ಜೊತೆ ಹೋಗಬೇಕು ಹೋಗು, ಬಾಯ್. ಏನಿರ್ಬೋದು? ಸೀರೆ, ವಾವ್, ಸಖತ್ತಾಗಿದೆ. ಹೌದು, ಯಾರಿಟ್ಟಿರ್ಬೋದು? ಈ ಥರ ಸೀರೆ ಬೇಕು ಅಂತ ಎಷ್ಟೊಂದು ಡಿಸೈನರ್ಗಳಿಗೆ ಕೇಳಿದ್ದೆ, ಸಿಕ್ಕೇ ಇರಲಿಲ್ಲ. ಇವಾಗ ಸಿಕ್ತಲ್ಲ. ಹೇಗಿದ್ರು ನಾಳೆ ನನ್ನ ಕಸಿನ್ ಮನೆಗೆ ಹೋಗಬೇಕು, ಇದನ್ನೇ ಉಟ್ಕೊಂಡು ಹೋಗ್ತೀನಿ. ವಾವ್, ನೆನಪಿದೆ ತಾನೆ? ಎಲ್ಲ ನೆನಪಿದೆ ಮೇಡಮ್. ನಾಳೆ ಬೆಳಗ್ಗೆ ನಿಮ್ಮ ಮನೆಯಿಂದ ರೆಡ್ ಕಲರ್ ಸ್ಯಾರಿ ಹಾಕೊಂಡ್ಬರ್ತಾರೆ. ಅವ್ರನ್ನ ಎತ್ತಾಕೊಂಡ್ಬರ್ಬೇಕು. ಮತ್ತೆ ಅವ್ರು ನಿಮ್ಮ ಮನೆಗೆ ಯಾವತ್ತೂ ವಾಪಸ್ ಬರಬಾರ್ದು, ಅಷ್ಟೇ ತಾನೆ? ಎಕ್ಸಾಕ್ಟ್ಲಿ. ಓಕೆ ಮೇಡಮ್, ನಮ್ಮ ಹುಡುಗರೆಲ್ಲ ರೆಡಿ ಇದ್ದಾರೆ. ನಿಮ್ಮ ಮನೆ ಹತ್ರ ಅಲರ್ಟಾಗಿ ಕಾಯ್ತಿರ್ತಾರೆ. ಅವ್ರು ನಿಮ್ಮ ಮನೆಯಿಂದ ಹೊರಗಡೆ ಬರ್ತಿದ್ದಂಗೆ ಎತ್ತಾಕೊಂಡು ಬರ್ತೀವಿ. ನೀವೇನು ಟೆನ್ಷನ್ ತಗೋಬೇಡಿ. ನೋಡು, ಇದು ಏಜೆ ಮನೆ, ನೋಡ್ಕೊಂಡು ಕೆಲಸ ಮಾಡಿ. ಇಲ್ಲಿ ಏಜೆ ಮಾತ್ರ ಅಲ್ಲ, ಮನೆ ಮೂಲೆ ಮೂಲೆಗಳಲ್ಲೂ ಕಣ್ಗಳಿರುತ್ತೆ. CCTVನ ಅವಾಯ್ಡ್ ಮಾಡಿಕೊಂಡು ಕೆಲಸ ಮುಗಿಸಿ. ಯಾವ ಕಡೆಯಿಂದನೂ ತಪ್ಪಾಗಬಾರ್ದು. ಆಯಿತು ಮೇಡಮ್, ನಾವು ಮುಗಿಸ್ತೀವಿ. ಇನ್ಮೇಲೆ ಆ ಲೀಲಾ ಅನ್ನೋ ಹೆಸರು ಕೂಡ ನನ್ನ ಕಿವಿ ಮೇಲೆ ಬೀಳಲ್ಲ. ವಾ, ಎಷ್ಟು ನೆಮ್ಮದಿ ಸಿಗುತ್ತೆ ಆವಾಗ. ನೋಡಿದ್ಯಾ, ಈ ಸೀರೆ ನಿನಗೆ ಒಪ್ಪಲ್ಲ ಅಂತಿದ್ದೆ, ಈಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ. ಅಜ್ಜಿ, ಅಂತವಾಗಿರೋರು ಯಾವ ಬಟ್ಟೆ ಉಟ್ರು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರಲ್ಲ, ಅದಿವತ್ತು ನಿಜ ಆಗೋಯ್ತು ನೋಡಿ. ಎಷ್ಟು ಮಾತು ಕಲ್ತ್ಬಿಟ್ಟಿದೆಯಾ ನೋಡು. ನಾನೇ ಇವತ್ತು ನಿನ್ಗೆ ರೆಡಿ ಮಾಡ್ತೀನಿ, ಕೂತ್ಕೋ, ಬಾಯ್. ಅಜ್ಜಿ, ಇಷ್ಟೆಲ್ಲ ಬೇಕಾ?
ನೀನು ಈ ಮನೆ ಯಜಮಾನಿ. ಆಫೀಸಲ್ಲಿ ಎಲ್ಲರೂ ನಿನ್ನನ್ನು ನೋಡಿ ನಮ್ಮ ಯಜಮಾನ್ರಿಗೆ ತಕ್ಕ ಹೆಂಡತಿ ಇವರು, ಯಜಮಾನಿ ಅಂದರೆ ಹೀಗಿರಬೇಕು ಅಂತ ಹೊಗಳಬೇಕು. ಆ ಹೊಗಳಿಕೆ ನನ್ನ ಕಿವಿಗೆ ಬೀಳಬೇಕು. ಆಗ ನಾನು ಆನಂದ ಪಡಬೇಕು. ನಿಂಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಸುಮ್ಮನೆ ನಾ ಹೇಳ್ದಾಗ ಕೇಳು. ವಾ, ಸೀರೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ನನಗಂತೂ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಈ ಸೀರೆ ಏನಾದ್ರು ಆ ದರಿದ್ರ ಲೀಲನ್ ಕೈಲಿ ಸಿಕ್ಬಿಟ್ಟಿದ್ರೆ ಹಾಕೊಂಡ್ ಹಾಗೆ ಮೆರ್ದಾಡ್ಬಿಡ್ತಿದ್ಲು. ಪುಣ್ಯಕ್ಕೆ ನನ್ನ ಕೈಲಿ ಸಿಕ್ಕಿದೆಯಲ್ಲ. ಹಲೋ, ನಾನು ರೆಡಿಯಾಗಿದ್ದೀನಿ ಕಣೆ. ನಾನು ಯಾಕೆ ಸುಳ್ಳು ಹೇಳಿ, ನಾನು ರೆಡಿಯಾಗಿ ನಿಂತಿದ್ದೀನಿ. ಇನ್ನೊಂದು 2 minutes ಹೊರಡ್ತೀನಿ. ಓಕೆನಾ? ಓಕೆ, ಬಾಯ್. ಇನ್ನೂ ಅಪಶಕುನಾನೇ ಇಲ್ಲ ಕಣೆ. ಇನ್ಮೇಲೆ ಎಲ್ಲಾನು ಬರೀ ಶುಭ ಶಕುನಾನೇ. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮಿಂಗ್? ಬರೀ ಮೇ ಅಲ್ಲ ವಿಶ್ವರೂಪ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಯಾವಾಗಾದ್ರೂ ಬರ್ಬೋದು. ಮೇಡಮ್, ನೀವೀಗ ಈ ಕಂಪನಿ ಮೇಜರ್ ಶೇರ್ ಹೋಲ್ಡ್ರು. ಇಂಥ ಪೋಸ್ಟಲ್ಲಿ ಇರಬೇಕಾದ್ರೆ ನೀವು ತುಂಬ ಸೀರಿಯಸ್ ಆಗಿರಬೇಕು. ನೀವು ನೋಡಿದ್ರೆ ಒಳ್ಳೆ ಮಕ್ಕಳ ಥರ ಆಡ್ತಿದ್ದೀರಲ್ಲ. ಅಯ್ಯೋ ಬಿಡೋ, ನನ್ನ ಸೊಸೆ ಗುಣನೇ ಅದು. ದೊಡ್ಡ ಸ್ಥಾನದಲ್ಲಿದ್ರು ಮಗು ಆಗಿರ್ಬೇಕು. ಅಜ್ಜಿಯಂದ್ರು ಎಲ್ಲೆಡಕ್ಕೆ ಕುತ್ಕೊಂಡು ಮಕ್ಕಳು ಮೊಮ್ಮಕ್ಕಳಿಗೆ ಬೈತಾ ಇರಬೇಕು. ನೀವು ನೋಡಿದ್ರೆ ಅವ್ರ ಜೊತೆ ಸೇರ್ಕೊಂಡು ನೀವು ಮಕ್ಕಳ ಥರ ಆಡ್ತಿದ್ದೀರಲ್ಲ ಅಜ್ಜಿ. ನನ್ನ ಜೊತೆ ಯಾರು ಸೇರ್ತಾರೋ ಅವರು ನನ್ನ ಥರನೇ ಚೇಂಜ್ ಆಗಿಬಿಡ್ತಾರೆ. ಅಯ್ಯೋ ಮೇಡಮ್, ನಾನು ಆಫೀಸಲ್ಲಿ ಎಲ್ಲ ರೆಡಿ ಮಾಡಿಸಿಟ್ಟಿದ್ದೀನಿ. ಲೀಲು ಮೇಡಮ್ ಎಂಟ್ರಿಗೆ ಎಲ್ಲರೂ ಕಾಯ್ತಿದ್ದಾರೆ ಅಜ್ಜಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಿಮ್ಮ ಸೊಸೆನ ಕಳಿಸ್ಕೊಡಿ. ಇರೋ, ರಾಮ್ ಜೊತೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿಬಿಡ್ತೀನಿ. ಅಜ್ಜಿ ಬೇಡ ಅಜ್ಜಿ. ಏಜೆ ನನ್ನ ಮನ್ಸಾರೆ ಒಪ್ಕೊಳ್ಳೋವರೆಗೂ ನಾನು ಅವ್ರ ಜೊತೆ ಕಾರಲ್ಲಿ ಹೋಗಲ್ಲ. ನಾನು ಆಟೋದಲ್ಲೇ ಹೋಗ್ತೀನಿ. ಮೇಡಮ್, ಯಾವುದೋ ಪಿಕ್ಚರಲ್ಲಿ CM ಆಟೋದಲ್ಲಿ ಹೋಗೋದನ್ನು ನೋಡಿದ್ದೇನೆ. ಅದು ಬಿಟ್ಟರೆ ನೆಕ್ಸ್ಟ್ ನೀವೇ ಮೇಡಮ್. ಚಿಂತೆ ಮಾಡಬೇಡಮ್ಮ, ಮೇಲೆ ಒಬ್ಬ ಇದ್ದಾನೆ. ಚಿಟ್ಕೆ ಹೊಡೆಯೋದ್ರೊಳಗೆ ಎಲ್ಲ ಉಲ್ಟಾ ಮಾಡಿಬಿಡ್ತಾನೆ, ನೋಡ್ತಿರು. ಎಲ್ಲ ಒಳ್ಳೇದಾಗುತ್ತೆ. ನೀನು ಮೊದಲು ಹೊರಡು. ಮೊದಲನೇ ದಿನನೇ ಲೇಟ್ ಆಗಬಾರ್ದು. ಅಜ್ಜಿ ನಂಗೆ ಆಶೀರ್ವಾದ ಮಾಡಿ. ಆಯ್ತಮ್ಮ, ಭಗವಂತ ಯಾವಾಗಲೂ ನಿನ್ನ ಜೊತೆ ಇರ್ತಾನೆ. ನಿಂಗೆ ಯಾವ ತೊಂದರೆನೂ ಆಗಲ್ಲ. ನಾನು ಹೋಗಿ ಬರ್ತೀನಿ. ಆಯ್ತು, ಹೋಗ್ಬಾ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ